ವೀಕ್ಷಕರೇ, ನಿನ್ನೆ ಭಾರತ ತಂಡವು ತಾಯ್ನಾಡಿಗೆ ಎಂಟ್ರಿ ಕೊಟ್ಟಿತ್ತು. ವೀಕ್ಷಕರೇ, ಇದರ ಬೆನ್ನಲ್ಲೇ ಭಾರತ ತಂಡದ ಎಲ್ಲ ಆಟಗಾರರಿಗೆ ಭವ್ಯ ಮೆರವಣಿಗೆಯನ್ನು ಮಾಡಿದ್ದು. ಹಾಗೆ ವೀಕ್ಷಕರೇ, ಮುಂಬೈನ ವಾಂಖೆಡೆ ಕ್ರಿಕೆಟ್ ಮೈದಾನದಲ್ಲಿ ಭಾರತ ತಂಡದ ಎಲ್ಲ ಆಟಗಾರರಿಗೆ ಗೌರವವನ್ನು ನೀಡಲಾಯಿತು. ಅದು ವೀಕ್ಷಕರೇ, ಇದಾದ ನಂತರ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿ ಕಣ್ಣೀರು ಸುರಿಸಿದ್ದು. ಹಾಗೆ ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗ್ತೀರಾ. ಹಾಗೆ ವೀಕ್ಷಕರೇ, ರೋಹಿತ್ ಶರ್ಮಾ ಅವರು ಕೂಡ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಸ್ವಲ್ಪ ಮಾತನಾಡಿದ್ದಾರೆ. ವೀಕ್ಷಕರು, ಇದರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ವಿರಾಟ್ ಕೊಹ್ಲಿ ಎಂದು ಟೈಪ್ ಮಾಡಿ ನಮಗೆ ಸಣ್ಣ ಮಾಡಿ. ಹೌದು ವೀಕ್ಷಕರೇ, 17 ವರ್ಷಗಳ ನಂತರ ಭಾರತ ತಂಡಕ್ಕೆ T20 ವಿಶ್ವಕಪ್ ಸಿಕ್ಕಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯಾವಳಿಯು ವೆಸ್ಟ್ ಇಂಡೀಸ್ ಹಾಗೂ USA ನೇತೃತ್ವದಲ್ಲಿ ನಡೆದಿತ್ತು. ಆದರೆ ವೀಕ್ಷಕರೇ, ಜೂನ್ 29ರಂದು ಭಾರತ ತಂಡದ ಎಲ್ಲ ಅಭಿಮಾನಿಗಳು ಹಾಗೂ ಆಟಗಾರರಿಗೆ ಒಂದು ದೊಡ್ಡ ಮರೆಯಲಾಗದ ದಿನವಾಗಿದೆ. ಹೌದು ವೀಕ್ಷಕರೇ, ಜೂನ್ 29ರಂದು ಈ ಒಂದು ಪಂದ್ಯವು ಮುಕ್ತಾಯಗೊಂಡರೆ ಇದೀಗ ವೀಕ್ಷಕರೇ, ಭಾರತ ತಂಡವು ಜೂನ್ 4ರಂದು ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿತು. ಹೌದು ವೀಕ್ಷಕರೇ, ಮುಂಬೈನಲ್ಲಿ ಟೀಮ್ ಇಂಡಿಯಾ ತಂಡದ ಎಲ್ಲ ಆಟಗಾರರಿಗೆ ಭವ್ಯ ಸ್ವಾಗತ ಸಿಕ್ಕಿತು. ಇನ್ನು ವೀಕ್ಷಕರೇ, ಈ ಒಂದು ರೋಡ್ ಶೋ ಮುಗಿಸಿಕೊಂಡು ಭಾರತ ತಂಡದ ಎಲ್ಲ ಆಟಗಾರರು ವಾಂಖೆಡೆ ಕ್ರಿಕೆಟ್ ಮೈದಾನಕ್ಕೆ ಕಾಲಿಟ್ಟರು. ಇನ್ನು ವೀಕ್ಷಕರೇ, ಈ ಒಂದು ಮೈದಾನದಲ್ಲಿ ಗೆದ್ದಿರುವಂಥ ತಂಡಕ್ಕೆ 125 ಕೋಟಿ ಬಹುಮಾನವನ್ನು BCCI ವಿತರಿಸಿತು. ಇನ್ನು ವೀಕ್ಷಕರೇ, ಇದಾದ ಬಳಿಕ ಮೈದಾನದಲ್ಲಿ ಮಾತನಾಡಿದ ರೋಹಿತ್ ಶರ್ಮಾ ಅವರು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಹೇಳಿದ್ದು. ಹೌದು, ನಾನು ಒಂದು ಕ್ಷಣ ಈ ಒಂದು ಪಂದ್ಯವನ್ನು ಕಳೆದುಕೊಂಡೆ ಎಂದು ಭಾವಿಸಿದ್ದೆ. ಆದರೆ 20ನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದ ಹಾರ್ದಿಕ್ ಪಾಂಡ್ಯ ಅವರು ಉತ್ತಮವಾಗಿ ಬೌಲ್ ಮಾಡಿದರು. ಹೌದು, 1 ಓವರ್ಗಳಲ್ಲಿ 16 ರನ್ಗಳನ್ನು ಡಿಪೆಂಡ್ ಮಾಡಲು ಅಷ್ಟು ಸುಲಭದ ಮಾತಲ್ಲ. ಮೊದಲೇ ನಮ್ಮ ತಂಡದ ಸ್ಟಾರ್ ಬೌಲರ್ ಆಗಿದ್ದ ಜಸ್ಪ್ರೀತ್ ಬುಮ್ರಾ ಅವರು ತಮ್ಮ ಓವರನ್ನು ಮುಗಿಸಿಕೊಂಡಿದ್ದರು. ಆದರೆ ಈ ಒಂದು ಹಂತದಲ್ಲಿ ಬೌಲ್ ಮಾಡಿದ ಹಾರ್ದಿಕ್ ಪಾಂಡ್ಯ ಅವರು 16 ರನ್ಗಳನ್ನು ಡಿಪೆಂಡ್ ಮಾಡಿ ಈ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟರು. ಹೌದು, ಹಾರ್ದಿಕ್ ಪಾಂಡ್ಯ ಅವರಿಗೆ ಈ ಒಂದು ಗೌರವ ಸಿಗಬೇಕು ಎಂದು ರೋಹಿತ್ ಶರ್ಮಾ ಅವರು ಮೈದಾನದಲ್ಲಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟರು. ಇನ್ನು ವೀಕ್ಷಕರು, ಇದರ ನಂತರ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ್ದು, ಇಂತಹ ದೊಡ್ಡ ಫಾರ್ಮ್ಯಾಟ್ಗಳಲ್ಲಿ ತಂಡವನ್ನು ಮುನ್ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ರೋಹಿತ್ ಶರ್ಮಾ ಅವರು ನಾಯಕತ್ವದಲ್ಲಿ ಎಲ್ಲ ಆಟಗಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ಇನ್ನು ಈ ಒಂದು ಫೈನಲ್ ಪಂದ್ಯದಲ್ಲಿ ನನ್ನ ಮೇಲೆ ಭರವಸೆ ಇಟ್ಟು 20ನೇ ಓವರ್ ಬೌಲ್ ಮಾಡಲು ಕೊಟ್ಟರು. ಅದರಂತೆ ರೋಹಿತ್ ಶರ್ಮಾ ಅವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಉಳಿಸಿಕೊಂಡು ಈ ಒಂದು ಫೈನಲ್ ಪಂದ್ಯವನ್ನು ಭಾರತಾಂಬೆಗೆ ಅರ್ಪಿಸಿದೆವು. ನಿನ್ನೆ ವಾಂಖೆಡೆ ಮೈದಾನದಲ್ಲಿ ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದರು.